ಸೂಪರ್ ಆಗಿ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಲೈಮ್ ಮಸಾಲ ಸೋಡಾವನ್ನು ಮಾಡಿ ತೋರಿಸಲಿಕ್ಕಿದ್ದೇನೆ. ಈ ಲೈಮ್ ಮಸಾಲ ಸೋಡಾ ಅಜೀರ್ಣಕ್ಕೆ ಕೂಡ ಭಾರಿ ಒಳ್ಳೆಯದು. ಬನ್ನಿ ಇವಾಗ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಲೈಮ್ ಮಸಾಲ ಸೋಡಾ ಮಾಡಲಿಕ್ಕೆ ನಾನೊಂದು ನಿಂಬೆ ತಗೊಂಡಿದ್ದೇನೆ. ಈ ನಿಂಬೆಯನ್ನು ನಾವು ಚೆನ್ನಾಗಿ ತಿಕ್ಕಿಕೊಳ್ಬೇಕು, ಆಗ ಇದರ ಜ್ಯೂಸ್ ಎಲ್ಲ ಚೆನ್ನಾಗಿ ಬಿಟ್ಟು ಬರ್ತದೆ. ಇವಾಗ ನಾವು ಕಟ್ ಮಾಡಿಕೊಳ್ಳುವ. ನೋಡಿ, ಇವಾಗ ನಾನು ಇಲ್ಲಿ ಒಂದು ಲೋಟ ಇಟ್ಕೊಂಡಿದ್ದೇನೆ. ನೋಡಿ, ಇವಾಗ ಈ ಅರ್ಧ ಲಿಂಬೆ ಹೋಲನ್ನು ಇದಕ್ಕೆ ನಾವು ಹಿಂಡಿಕೊಳ್ಳುವ. ಒಂದು ಗ್ಲಾಸಿಗೆ ನಮಗೆ ಅರ್ಧ ಲಿಂಬೆ ಹೋಳು ಸಾಕು. ನಾನು ಇವಾಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕಿಳ್ತಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ, ಇನ್ನೊಂದು ಅರ್ಧ ಚಮಚ ಜೀರಿಗೆ ಪೌಡರ್, ಈಗ 2 ಚಮಚದಷ್ಟು ಸಕ್ಕರೆಯನ್ನು ಹಾಕಿಲ್ವ. ಪುದೀನ ಎಲೆಗಳನ್ನು ನೀವು ಬೇಕಿದ್ರೆ ಜಜ್ಜಿ ಕೂಡ ಹಾಕಿಲ್ಬೋದು. ನಾನಿಲ್ಲಿ ಜಜ್ಜಿ ಹಾಕಿಲ್ತಿಲ್ಲ. ಇವಾಗ ಅದನ್ನು ಹೀಗೆ ನಾವು ಸ್ವಲ್ಪ ಚಿಕ್ಕದಾಗಿ ಕೈಯಲ್ಲಿ ಕಟ್ ಮಾಡಿಕೊಂಡು ಹಾಕಿಲ್ವ. ಇನ್ನು ನಾವು ಹಾಕಿಲ್ವಂಥದ್ದು ಮೈನಾದ ಇಂಗ್ರೀಡಿಯೆಂಟ್ಸ್ ಸೋಡಾ. ನಮ್ಮ ಲೈಮ್ ಮಸಾಲ ಸೋಡಾ ರೆಡಿಯಾಗಿದೆ. ಇವಾಗ ನಾವು ಟೇಸ್ಟ್ ನೋಡುವ. ಸೂಪರಾಗಿ ಬಂದಿದೆ. ನೋಡಿದ್ರಲ್ಲ ಎಲ್ಲರೂ ಇವತ್ತಿನ ಲೈಮ್ ಮಸಾಲ ಸೋಡಾ ವಿಡಿಯೋ. ಹಾಗೆ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಹೈಪ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.